ಹೇಳ್ತೀರಾ ಈಗ ರಾಮನಗರ ಅನ್ನೋ ಹೆಸರನ್ನ ಕಾರಣಕ್ಕೋದು ಅದು ಹಾಕೋದು ಬೇಕಿಲ್ಲ ಸರ್. ರಾಮ ಹುಟ್ಟು ಸ್ಥಳ ಅದು. ಇವರು ರಾಜಕೀಯ ಬೆಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಮೂಟೆಗಟ್ಟಲೆ ಎಲ್ಲ ಹಣ ಹೊಡೆದು ಲೂಟಿ ಹೊಡೆದು ಬೇಕಾದಷ್ಟು ವ್ಯವಹಾರ ಮಾಡ್ಕೊಂಡು ಹೋಗ್ತಾವ್ರೆ. ಈ ಸರ್ಕಾರ ಬಂದಾಗಿಂದ ಒಂದೇ ಒಂದು ಗುದ್ಲಿ ಪೂಜೆ ಮಾಡಿ ಇಲ್ಲ ಆರೆ ನಾಟಿರೋದು ನೋಡಿದ್ದೀರಾ? ಅಲ್ಲ, ಇವ್ರ ಸರ್ಕಾರ ಬಂದು ಏನೋ ಬಡವರು ಕೊಡ್ತೀವಿ ಗ್ಯಾರಂಟಿ ಆ ದಲಿತ ವಾಲ್ಮೀಕಿ ಹಗರಣದ್ದು ಕೋಟಿಗಟ್ಟಲೆ ಹೊಡೆದು ಮೂಟೆ ತುಂಬ್ಕೊಂಡು ಹೋಗೋರಲ್ಲ, ಇದನ್ನು ಕೇಳೋರು ಯಾರು ಸ್ವಾಮಿ? ಅಲ್ಲ, ಇದನ್ನು ಕೇಳೋರು ಯಾರು? ಜನಗಳೇನೋ ವೋಟ್ ಕೊಟ್ಟು 135 136 ಸೀಟೋಗಿ ಕಳಿಸಿದ್ರು. ಏನು ಸಿದ್ದರಾಮಯ್ಯ ನಿಮ್ಮ ಮಾಧ್ಯಮದವ್ರ ಮೇಲೆ ನಿನಗೆ ಗೊತ್ತೇನೋ ಅಂದರೆ ಅರ್ಥ ಏನು ಸ್ವಾಮಿ? ಮಾಧ್ಯಮದವ್ರಿಗೆ ಹೇಳೋ ಥರದಲ್ಲಿ ಹೇಳಿ, ಇವನು ಭಾಗಿಯಾಗೋನು ಅಂತ ಲೆಕ್ಕ. ಹಣಕಾಸಿನ ಮಂತ್ರಿಯಾಗಿ ಇವನು ಗೊತ್ತಿಲ್ಲದೆ ಇರೋದು ಇನ್ಯಾರು ಗೊತ್ತಿರ್ತದೆ? ನನಗೆ ಗೊತ್ತಿರ್ತದ? ಸರ್ಕಾರ ಉಳಿಸ್ತಾರ ಸ್ವಾಮಿ ಇವರು? ಸರ್ಕಾರ ಇರಲಿ, ದೇಶ ಉಳಿಸ್ತಾರ, ರಾಜ್ಯ ಉಳಿಸ್ತಾರೋ? ರಾಮನಗರ ಜಿಲ್ಲೆ ಮಾಡೋಕ್ಕೆ ರಾಮರು ಹಿಂದಿನಿಂದ ಹುಟ್ಟಿದ್ದು ರಾಮರಾಜ್ಯ ಅಂತ ಅದು. ತಗೊಂಡೋಗಿ ಬೆಂಗಳೂರು ದಕ್ಷಿಣಕ್ಕೆ ಹಾಕ್ತೀನಿ ಅಂತ ಅಂದರೆ ಡಿ ಕೆ ಒಬ್ಬ ಒಕ್ಕಲಿಗನಾಗಿ ಹುಟ್ಟಿ ಈ ಕೆಲಸನ ಮಾಡೋದು ಏನು ಸ್ವಾಮಿ? ಇವರು ರಾಜಕೀಯ ಮಾಡ್ತಾರ, ದೇಶ ಉದ್ಧಾರ ಮಾಡ್ತಾರ ಇವರು? ಏನು ಸ್ವಾಮಿ ಹೇಳಿ? ಯಾವ ಕಾರಣಕ್ಕೆ ಮಾಡ್ತಿರ್ಬೋದು ಈ ಥರ? ಯಾವ ಕಾರಣಕ್ಕೂ ಇಲ್ಲ ಸ್ವಾಮಿ. ಎಲ್ಲ ಲೂಟಿ ಹೊಡೆಯೋದೆ. ಅವ್ರಿಗೆ ಹೇಳ್ತಾಯಿದ್ರು BJP ಅವ್ರಿಗೆ 40% ಅಂತ, ಇವರು ಪೂರ್ತಿ 90% ತಿಂತವ್ರೆ. 90%. ಒಂದೇ ಒಂದು ಗುದ್ಲಿ ಪೂಜೆ ಮಾಡಿಲ್ಲ ಸರ್ ಇವರು. ಆಡಬೇಕಾದ್ರೆ ಮಾತು ನುಡ್ದಂತೆ ನಡ್ಕೊಬೇಕು. ಗ್ಯಾರಂಟಿ ಕೇಳಿದ್ರ ಸ್ವಾಮಿ ಯಾರನ್ನ? ಗಣಸರಿಗೆ ಬಸ್ನಲ್ಲಿ ಒಂದು ಸೀಟ್ ಸಿಗಲ್ಲ, ಎಲ್ಲ ಹೆಂಗಸರುಗಳೇ ಕುಂತಿರ್ತಾರೆ. ಕಾಸು ಕೊಟ್ಟು ಹೋಗೋನ್ಗೆ ಸೀಟ್ ಇಲ್ಲ. ಒಳ್ಳೆಯದು ಕೆಟ್ಟದ್ದು ಸ್ವಲ್ಪ ಯೋಚನೆ ಮಾಡಬೇಕು. ಇವ್ರನ್ನ ಆರಿಸಿ ಕಳಿಸ್ದಾಗಿಂದನೂ ಇದೇ ಗೋಳೆ. ಒಂದು ಗುದ್ಲಿ ತೊಗೊಂಡೋಗಿ ಒಂದು ಪೂಜೆ ಮಾಡಿಲ್ಲ. ಈಗ ರಾಮನಗರ ಅಂದರೆ ರಾಮ ಅಂತ ಹೆಸರು ಇರೋದಕ್ಕೆ ಚೇಂಜ್ ಮಾಡ್ತಿದ್ದಾರೆ ಅಂತ ಹೇಳ್ತಿದಾರಪ್ಪ. ಇಲ್ಲ ಸ್ವಾಮಿ, ಇವ್ರು ಮೂಟೆ ಲೂಟಿ ಹೊಡಿಯೋಕ್ಕೆ ಇವಾಗ ಎಕರೆಗಟ್ಟಲೆ ಕೊಡ್ತಾಯಿದ್ರು ಭೂಮಿನ. ಅಡಿ ಲೆಕ್ಕ ಹಾಕ್ಕೊಂಡು ಮೂಟೆಗಟ್ಟಲೆ ಲೂಟಿ ಹೊಡಿಯೋಕ್ಕೆ ಮಾಡ್ತಾ ಇರೋದು. ಯಾಕೆಂದರೆ ಬೆಂಗಳೂರಿಗೆ ಸೇರಿಸಿದ್ರೆ ಅಲ್ಲೇ ಕುಡಿಯೋಕ್ಕೆ ನೀರಿಲ್ಲ, ಇಲ್ಲೆಲ್ಲ ಸೇರಿಸ್ಬಿಟ್ಟು ಇನ್ನೇನು ಮಾಡ್ತಾರೆ ಸ್ವಾಮಿ ಇವರು? ಎಲ್ಲ ಹೇಳಿ ನೀವು. ಹಾಗಾದರೆ ಹೆಸರು ಬದಲು ಮಾಡೋದು ಬೇಕಿಲ್ಲ. ರಾಮ ಅಂತವೇ ಇರಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.